ಕರಾಟೆ ಕಲೆ ಎಂಬುದು ಒಂದು ಅದ್ಭುತ ಶಕ್ತಿಯಾಗಿದೆ. ಆರೋಗ್ಯದ ಸಮತೋಲನ ಮತ್ತು ದೇಹ ಸದೃಢತೆಗೆ ಕರಾಟೆ ಕಲೆ ಸಹಕಾರಿಯಾಗಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹೇಳಿದರು. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸೆಲ್ಫ್ ಡಿಫೈನ್ಡ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಸ್ಕಾ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಹಲವಾರು ರೀತಿಯ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನು ಶಾಲಾ ಹಂತದಲ್ಲಿಯೇ ಆರೋಗ್ಯದ ಜಾಗೃತಿಯ ಜೊತೆಗೆ ಕರಾಟೆಯಂತಹ ಕ್ರೀಡಾ ಮನೋಭಾವವನ್ನು ಬೆಳೆಸಿದ್ರೆ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಲು ಸಾಕ್ಷಿಯಾಗುತ್ತದೆ ಎಂದರು. ಸರ್ಗಳು ಮತ್ತು ಇವತ್ತು ಆರ್ಗನೈಸರ್ಗಳು ಇಂಥ ಒಂದು ಇವೆಂಟ್ಗಳು ನಮ್ಮ ಭಾಗದಲ್ಲಿ ಆಗೋದು ಬಹಳ ಕಡಿಮೆ. ಅದಕ್ಕೆ ನಾವು ಕೂಡ ಎಲ್ಲರೂ ಇವತ್ತು ರಾಜಕಾರಣಿಗರಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು ಇಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ಗಳಿಗೆ ನಾವು ಯಾವತ್ತೂ ಕೂಡ ನಾವು ಭಾಗಿಯಾಗಬೇಕು. ಮತ್ತು ಅವರು ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಹೇಳಿದ್ರು ಕೂಡ ನಾವೆಲ್ಲರೂ ಕೈಲಾದಂಥ ಸಹಾಯ ಖಂಡಿತವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತೆಲ್ಲ ಭಾಳ ಕರಾಟ ಅಂದಮೇಲೆ ಮೊದಲೆಲ್ಲ ಭಾಳಷ್ಟು ಜನ ಗೊತ್ತಿದೆ, ಇತ್ತೀಚೆಗೆ ಭಾಳ ಕಡಿಮೆ ಆಗ್ತಾ ಇದೆ. ಅದನ್ನು ಕೂಡ ಯಾಕಂದರೆ ಮೊಬೈಲ್ ಬಂದಮೇಲೆ ಎಲ್ಲರೂ ಮೊಬೈಲಲ್ಲೇ ಗೇಮ್ಸ್ಗಳು ಹುಡುಗರುಗಳಿಗೆ ನಾವು ತಂದೆ ತಾಯಿಗಳು ಕೊಡೋದೊಂದು ಪ್ರಯತ್ನ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಹಿಂದೆ ಯಾವ ಥರ ಎಲ್ಲರೂ ಸ್ಪೋರ್ಟ್ಸ್ ಅಂದರೆ ಭಾಳ ಖುಷಿಯಿಂದ ಆಟ ಆಡೋಕೆ ಹೋಗ್ತಾಯಿದ್ರು. ವಿಶೇಷವಾಗಿ ಸಂಡೇ ಸ್ಯಾಟರ್ಡೇ ಈ ಥರ ಏನೇ ಬಂದರೂ ಸುಟ್ಟಿದ್ದಂಥ ಸಮಯದಲ್ಲಿ ನಾವೆಲ್ಲರೂ ಗ್ರೌಂಡ್ ಕಡೆನೇ ಮುಖ ಮಾಡಿ ನಿಲ್ತಾ ಇದ್ವಿ ಹಿಂದಿನ ಒಂದು ಕಾಲದಲ್ಲಿ. ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆಲ್ಲ ತಾಯಿ ತಂದೆಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅಟ್ಲೀಸ್ಟ್ ಈ ಥರ ಏನು ನಮ್ಮ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ಕರಾಟೆ ಆಗಿರ್ಬೋದು ಇನ್ನಿತರ ಅನೇಕ ಸ್ಪೋರ್ಟ್ಸ್ಗಳಲ್ಲಿ ಭಾಗಿ ಮಾಡಿಕೊಡ್ಬೇಕು ಎಂಬ ಮಾತನ್ನು ಕೂಡ ಇವತ್ತು ತಾಯಿ ತಂದೆಗಳಿಗೆ ನನ್ನ ವತಿಯಿಂದ ನಾನು ಹೇಳೋದು ಇಚ್ಛಪಡ್ತಾ ಇದ್ದೀನಿ. ದಯಮಾಡಿ, ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಮಕ್ಕಳಿಗೆ ಊಟ. ಇನ್ನು ಇದೇ ವೇಳೆಯಲ್ಲಿ ಪತ್ರಕರ್ತ ಅಕ್ರಮ್ ಪಾಷಾ ಮೊಮಿನ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಸದೃಢ ಆರೋಗ್ಯಕ್ಕೆ ಕರಾಟೆ ಹಾಗೂ ಯೋಗ ವ್ಯಾಯಾಮ ಬಹಳ ಮುಖ್ಯವಾಗಿದೆ. ಇದರಿಂದ ಮಧುಮೇಹ, ಅಧಿಕ ರಕ್ತದೊತ್ತಡದಂತಹ ರೋಗಗಳಿಂದ ದೂರ ಇರಬಹುದು. ಕರಾಟೆ ಸಣ್ಣ ವಯಸ್ಸಿನ ಬಾಲಕರು ಬಾಲಕಿಯರು ತರಬೇತಿ ಪಡೆಯುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಅನೇಕ ವಿವಿಧ ರೀತಿಯ ಒಂದು ರೋಗಗಳು ಬರ್ತಾ ಇದೆ. ಯಾಕಪ್ಪ ಅಂದರೆ ಆಸ್ಪತ್ರೆಗಳಿಗೆ ಹೋಗಿ ಕೇಳಿದರೆ ಡಾಕ್ಟರ್ಸ್ ಅಂತಾರೆ ಮಕ್ಕಳಿಗೆ ನಮ್ಮ ಮೊಬೈಲ್ಸ್ಗಳಿಗೆ ಡಿಪೆಂಡ್ ಆಗಿರ್ತೀವಿ, ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಒಂದು ಚಿಕ್ಕ ಮಕ್ಕಳಿಗೆ ಫಿಟ್ ಆಗ್ತಾರೆ ಸ್ಪೋರ್ಟ್ಸ್ ಮಾಡಿದ್ರೆ. ನಮಗೆ ಒಂದು ಇಟ್ಟಂಗಿ ಹೊಡೆಯೋದು ನಮಗೆ ಆಗಲ್ಲ, ಬಟ್ ಇಷ್ಟು ಸಣ್ಣ ಒಂದು 8-10 ವರ್ಷದ ಮಕ್ಕಳು ಇಟ್ಟಂಗಿ ಹೊಡಿತಾರೆ. ಎಲ್ಲ ರೀತಿ ಮಾಡಿದ್ರೆ ಫಿಟ್ನೆಸ್ ಅಂತಿದೆ. ಬಟ್ ಎಲ್ಲರೂ ಒಂದು ಕರಾಟೆ ಆಗಿರ್ಬೋದು ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಒಂದು ಅವರು ಫ್ಯೂಚರ್ನಲ್ಲಿ ಒಂದು ಫಿಟ್ನೆಸ್ ಯಾವುದೇ ರೋಗ ಲಕ್ಷಣಗಳು ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಜಯ್ ಬಾಣದ್, ಮಾಸ್ಟರ್ ಶ್ರೀನಿವಾಸ್, ರಾಜ್ಯವರ್ಧನ್ ಜಿ ಚೌಹಾಣ್, ಅಂಬರೀಶ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.